ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 11:30. ಈಗೇನಕ್ಕಪ್ಪ ಎಷ್ಟೊತ್ತಿನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ, ನಾನು ಬೆಳಗ್ಗೆ ಸಂಜೆ ಕೆಲಸದಿಂದ ಬಂದ್ಬಿಟ್ಟು ಬಟ್ಟೆ ಒಗೆದೆ. ಸ್ವಲ್ಪ ಬಟ್ಟೆ ಇತ್ತು, ನಾಳೆ ಎಲ್ಲ ಹೋಗಬೇಕು. ಅದಕ್ಕೆ ಇವತ್ತು ನಾಳೆ ರಜಾ ಐತೆ, ಭಾನುವಾರ. ಅದಕ್ಕೇ ಬಟ್ಟೆ ಒಗ್ದಾಕೋಣ ಅಂದ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಮೇಲ್ಗಡೆ ತಗೊಂಡೋದೆ ಒಣಗಾಕೋಣ ಅಂದ್ಬಿಟ್ಟು. ಏನಾಯಿತು ಅಂದರೆ, ಈ ಒಂದು ಮೇಲ್ಗಡೆ ಎಲ್ಲ ಸುತ್ತಲೆಲ್ಲ ಗೋಡೆ ಇಟ್ಟಿರ್ತಾರಲ್ಲ, ಅದು ಸ್ವಲ್ಪ ಗೋಡೆ ತಗ್ಗೈತೆ. ಅಂದರೆ ಮೇಲ್ಗಡೆ ಎಲ್ಲ ಗೋಡೆ ಕಟ್ಟಿರ್ತಾರಲ್ಲ, ಕಾಂಪೌಂಡ್ ಥರ, ಅದು ಮೋಲ್ಡ್ ಮೇಲೆ ಅದು ಸ್ವಲ್ಪ ತಗ್ಗು ಇಲ್ಲಿ ಚಿಕ್ಕದಾಗೈತೆ. ನಾನು ಬಟ್ಟೆ ತಗೊಂಡು ಅರ್ಗಲ್ಲಿ ತಂತಿತ್ತು, ಈ ಕಡೆ ಸೆಂಟ್ರಲ್ ಪಕ್ಕದ ಮನೆಯವ್ರು ಹಾಕಿದ್ರು. ನಾನೇನು ಮಾಡಿದೆ, ಇನ್ನೊಂದು ಆ ಕಡೆ ತಂತಿ ಇತ್ತು, ಬಟ್ಟೆ ಒಣಗಾಕೋಣ ಅಂದ್ಬಿಟ್ಟು ಹೋದೆ. ಅದು ಒಂದು ಸ್ವಲ್ಪ ಬಗಿಟ್ಟು ನಾನು ಪಕ್ಕಕ್ಕೆ ಎಳ್ಕೊಂಡೆ ಬಟ್ಟೆ ಎತ್ಕೊಳಕ್ಕೆ. ಅದು ದೂರ ಇಟ್ಟಿದ್ರು ಆಗಿತ್ತು. ನಾನು ಪಕ್ಕಕ್ಕೆ ಎಳ್ಕೊಂಬಿಟ್ಟೆ. ಬಗಿಟ್ಗೂ ಮತ್ತು ಗೋಡೆಗೂ ಮಧ್ಯದಲ್ಲಿ ಹೋದೆ ನಾನು. ಅದಿಷ್ಟೇ ಇದ್ದಿದ್ದು ಜಾಗ. ಇನ್ನೊಂದು ಸ್ವಲ್ಪ ಏನಾದರೂ ನಾನು ಸ್ವಲ್ಪ ತೊಡ್ರದಂಗೆ ಆಯಿತು ನನಗೆ. ಅದು ಏನೋ ಸ್ವಲ್ಪ ಇದಾಗ್ಬಿಟ್ಟಿದ್ರೆ ನಾನು ಕೆಳಗೆ ಬಿದ್ದೋಗ್ಬಿಡ್ತಿದ್ದೆ ಇವತ್ತು ನಿಜವಾಗ್ಲೂ. ಏನಕ್ಕಪ್ಪ ಅಂದರೆ, ಅದು ಒಂದು ಭಯ ಆಗೋಯ್ತು ನನಗೆ. ಆವಾಗಲಿಂದಲೂ ಸ್ವಲ್ಪ ಎಷ್ಟು ಹೆದರಿಕಾಯ್ತು ಅಂದರೆ, ಅಷ್ಟು ಭಯ ಆಯಿತು. ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂಡೆ ಇದನ್ನು. ಅವರು ತುಂಬ ಬೇಜಾರು ಮಾಡ್ಕೊಂಡ್ರು. ಏನಪ್ಪ ಅಂದರೆ, ನನಗೆ ಅದು ಜ್ಞಾಪಿಸ್ಕೊಂಡ್ರೆ ಈಗಲೂ ಭಯ. ಇಲ್ಲೇನಾಗೈತೆ ಅಂದರೆ, ಆ ಗೋಡೆ ಈ ಓನರ್ ಏನು ಮಾಡವ್ರೆ ಅಂದರೆ, ಸ್ವಲ್ಪ ತಗ್ಗು ಮಾಡವ್ರೆ ಗೋಡೆನ. ಒಂದು ಎದೆ ಮಟ್ಟಕ್ಕೆ ಬರಬೇಕು. ಮೇಲ್ಗಡೆ ಮೋಲ್ಡ್ಗೆ ಗೋಡೆ ಎದೆ ಮಟ್ಟಕ್ಕಿದ್ರೆ ಒಂಥರ ಓಡಾಡ್ಬೋದು. ಮತ್ತು ಬಗ್ಗಿ ನೋಡೋಕ್ಕೂ ಭಯ ನಮಗೆ. ಏನಾದ್ರು ಕೆಳಗಡೆ ಬಗ್ಗಿ ನೋಡೋಕ್ಕೂ ಭಯ. ಅಷ್ಟು ಒಂದು ಮೊಣಕಾಲು ತನಕನೂ ಇಲ್ಲ ಗೋಡೆ, ಅಷ್ಟು ಚಿಕ್ಕದಾಗಿಕ್ಕವ್ರೆ. ಆಮೇಲೆ ಏನಾದರೂ ಇವಾಗ ನಾನೇನೋ ಒಂಥರ ಅಂದ್ಕೊಂಡ್ರಿ, ಏನೋ ನಮ್ಮ ಆಂಜನೇಯ ನನ್ನ ಬಲಭಾಗಕ್ಕಿದ್ದ, ನಮ್ಮ ತಾಯಿ ಚಾಮುಂಡೇಶ್ವರಿ ನನಗೆ ಬಲಭಾಗಕ್ಕಿದ್ಲು, ನಾನು ಬಚಾವಾದೆ. ಆದರೆ ಏನಾದರೂ ಸಣ್ಣ ಮಕ್ಕಳು ಹತ್ಬಿಟ್ಟು ಮೇಲ್ಗಡೆಗೆ ಏನಾದರೂ ಇಣುಕು ನೋಡೋಕೆ ಹೋಗಿ ಬಿದ್ದೋಗ್ಬಿಟ್ರೆ ಕಷ್ಟ. ಇಣುಕು ನೋಡೋದ್ರೆ ಏನಪ್ಪ ಗತಿ? ಬಿದ್ದೋಗ್ಬಿಡ್ತಾರೆ ನಿಜವಾಗ್ಲೂ. ಅಷ್ಟು ಒಂದು ಚಿಕ್ಕದಾಗಿಕ್ಕವ್ರೆ ಗೋಡೆನ. ನನಗೆ ಅಷ್ಟು ಭಯ ಆಗೋಯ್ತು ಇವತ್ತು. ಓನರು ಗೋಡೆ ಇಕ್ಸಿರೋದು. ಮತ್ತು ನಾನು ಇಷ್ಟು ದಿನದಿಂದ ನಾನು 5 ತಿಂಗಳಿಂದ ಬಟ್ಟೆ ಒಣಗಾಕಿದ್ದೀನಿ. ಯಾವತ್ತೂ ಹಂಗಾಗಿರಲಿಲ್ಲ ನನಗೆ. ಆದರೆ ನಾನು ಲಾಸ್ಟ್ ತಂತಿ ಮೇಲೆ, ಅದು 3 ತಂತಿ ಕಟ್ಟೋರಲ್ಲಿ ಲಾಸ್ಟ್ ತಂತಿಯೇ ಗೋಡೆಗೆ ಹತ್ತ ಹೋಗುತ್ತದು. ಅಲ್ಲೇನು ಒಬ್ಬ ಮನುಷ್ಯ ನಿಂತ್ಕೊಂಡು ಬಟ್ಟೆ ಒಣಗೋಕ್ಕಾಗಲ್ಲ, ಅಷ್ಟು ಇಕ್ಕಟ್ಟು ಅದು ಗೋಡೆ. ಆಮೇಲೆ ಗೋಡೆನೂ ಅಷ್ಟೇ ಎತ್ತರ ಇಲ್ಲ, ಸುತ್ತಲೂ ಮೋಲ್ಡು ಎತ್ತರ ಇಲ್ಲ. ಅದು ಒಂದು ಸ್ವಲ್ಪ ತಗ್ಗು, ಅಂದರೆ ಒಂದು ಇಷ್ಟೇ ಎತ್ತರ ಇರೋದು ಗೋಡೆ. ಅದು ಇಷ್ಟೇ ಎತ್ತರ ಬರೋದು, ಇಷ್ಟು ಎತ್ತರ ಬರುತ್ತೇನೋ ಅಷ್ಟೇ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಗೋಡೆನ ಒಂದು ಎದೆ ಮಟ್ಟಕ್ಕೆ ತರ್ತಾರೆ. ಅಂದರೆ ಒಂದು ಈ ಮಟ್ಟಕ್ಕೆ ಗೋಡೆನ ತರ್ತಾರೆ. ಆವಾಗ ಬಗ್ಗಿ ನಾವು ನೋಡಿದ್ರೂ ಭಯ ಅನಿಸಲ್ಲ ನಮಗೆ, ಅಷ್ಟು ಗೋಡೆ ಇರುತ್ತೆ. ಇವರು ಏನು ಮಾಡವ್ರೆ ಅಂದರೆ, ಗೋಡೆ ಸ್ವಲ್ಪ ಚಿಕ್ಕದಾಗಿ ಇಕ್ಬಿಟ್ಟವ್ರೆ. ಏನಾದರೂ ಸಣ್ಣ ಮಕ್ಕಳು ಏನಾದರೂ ಮೇಲೆ ಇಣುಕು ನೋಡೋಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ. ನಂಗೆ ನಿಜವಾಗ್ಲೂ ಇವತ್ತು ತುಂಬ ಎದೆ ಜಲ್ ಅಂದ್ಬಿಡ್ತು. ಆಮೇಲೆ ಭಯ ಆಗೋಯ್ತು ನನಗೆ. ನನ್ನ ಮಗನ ಜ್ಞಾಪನ ಬಂದ್ಬಿಟ್ಟು, ಯಪ್ಪ ನನ್ನ ಮಗನಿಗೆ ನಿಜವಾಗ್ಲೂ ನಾವು ಯಾವ ಒಂದು ಪುಣ್ಯನೋ ಗೊತ್ತಿಲ್ಲ ಇವತ್ತು. ನಂಗೆ ನಿಜವಾಗ್ಲೂ ಈಗ್ಲೂ ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಕ್ಕೆ ಭಯ ನನಗೆ. ನೆನೆಸ್ಕೊಂಡ್ರೆ ಭಯ ಆಗ್ತೈತೆ ನನಗೆ. ಅದಕ್ಕೆ ನಾನು ಇನ್ಮೇಲೆ ಅಂದ್ಕೊಂಬಿಟ್ಟಿದ್ದೀನಿ, ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗೋದು ಬೇಡಪ್ಪ, ಕೆಳಗಡೆನೇ ಒಂದು ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಬರುತ್ತಂತೆ, ಆ ಸ್ಟ್ಯಾಂಡ್ ತಂದು ಇಟ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬರುತ್ತಂತೆ ಸ್ಟ್ಯಾಂಡು. ಅದೆಷ್ಟು ಅಂತ ಕೇಳಿಬಿಟ್ಟು ಬಟ್ಟೆ ಒಣಗಾಕೋ ಸ್ಟ್ಯಾಂಡು ಅದನ್ನೇ ನಾನೇ ತಂದುಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗಿವತ್ತು ಆಗಿದ್ದ ಅನುಭವ, ನನಗಿವತ್ತು ಆ ಮೋಲ್ಡ್ ಮೇಲಕ್ಕೆ ಈ ಮನೆ ಮೇಲ್ಗಡೆ ಹೋಗಬೇಕು ಅಂದರೆ ನಂಗೆ ಸ್ವಲ್ಪ ಭಯನೇ. ಅಂದರೆ ಗೋಡೆ ಅಷ್ಟು ಚಿಕ್ಕದಾಗಿತ್ತು. ನಾನು ಏನಾದ್ರು ಒಂದು ಸ್ವಲ್ಪ ಸಿಡ್ಡಾಗಿ ಬಿದ್ದುಬಿಟ್ಟಿದ್ರು ಕೆಳಗೆ ಹೊರಟೋಗ್ತಿದ್ದೆ. ಒಂದು 10 ಅಡಿ 15 ಅಡಿ ಕೆಳಗೆ ಐತೆ. ಅದು ಇನ್ನೂ ಜಾಸ್ತಿ ಆಳಕ್ಕೆ ಐತೆ. ಅದಕ್ಕೆ ಮೇಲಿಂದ ನೋಡಿಬಿಟ್ರೆ ಇಣುಕು ನೋಡೋಕ್ಕೂ ಭಯ, ಮೇಲ್ಗಡೆಯಿಂದ ಬಗ್ಗಿ ನೋಡೋಕ್ಕೂ ಭಯ. ಅಷ್ಟು ಚಿಕ್ಕದಾಗಿ ಇಕ್ಕಿಸ್ಬಿಟ್ಟವ್ರೆ ಗೋಡೆನ. ಏನು ಮಾಡೋಕ್ಕಲ್ಲ, ಅವ್ರ ಅನುಕೂಲ ತಕ್ಕನಾಗ ಅವ್ರು ಇಕ್ಕಿಸ್ಕೊಂಡಿರ್ತಾರೆ. ಆದರೆ ನಮ್ಮ ಗ್ರಾಚಾರಗಳು ಎಷ್ಟೋ ಜನಗಳು ಬಿಲ್ಡಿಂಗ್ ಮೇಲಿಂದ ಬಿದ್ದಿರೋದು ನೋಡಿದ್ದೀವಿ. ಒಂದು ನಂಗೆ ನಿಜವಾಗ್ಲೂ ತುಂಬ ಭಯ ಆಗೋಯ್ತು. ಯಾಕೆ ಇದನ್ನು ಹೇಳಿದೆ ಅಂದರೆ, ಮಕ್ಕಳು, ನನ್ನ ಮಗ ನನಗೆ ತುಂಬ ನೆನಪಾಗ್ಬಿಟ್ಟ ಆ ಟೈಮಲ್ಲಿ. ನನ್ನ ಮಗನಿಗೆ ಹೇಳಿದೆ ನಾನು, ನೋಡಪ್ಪ ಈ ಥರ ಆಯ್ತು ಅನ್ನೋ ಬೈದ ಅವನು. ನೀನು ಯಾಕಮ್ಮ ಹೋಗಿದ್ದೆ ಅಲ್ಲಿಗೆ, ನಿನಗೆ ಬುದ್ಧಿ ಇಲ್ವಾ ನಿನಗೆ, ಲಾಸ್ಟ್ಗೆ ಯಾಕೆ ಹೋಗ್ತೀಯ ನೀನು, ಈ ಕಡೆ ಸೈಡಲ್ಲೇ ಒಣಗಾಕು ಅಂತಂದರೆ, ಇವರು ಸ್ವಲ್ಪ ಸೆಂಟ್ರಲ್ಲಿ ಅದನ್ನು ಇಕ್ಕಿಸ್ಬಿಟ್ಟಿದ್ರೆ ಆ್ಯಂಗಲ್ಗಳ್ನ ಸರಿ ಹೋಗ್ಬಿಡೋದು. ಇವ್ರೇನು ಮಾಡೋ, ಸೈಡ್ಗೆ ಹಾಕಿಸ್ಬಿಟ್ಟವ್ರೆ. ಆ ಸೈಡಲ್ಲಿ ತಂತಿ ಕಟ್ಟವ್ರೆ.
ಮಕ್ಳಿಗೆ ಗೊತ್ತಿರಲ್ಲ ಎಲ್ಲಿ ಏನು ಇಣುಕು ನೋಡ್ತೀವಿ ಅಂತ. ಏನಾದರೂ ಬಿದ್ದೋಗ್ಬಿಟ್ರೆ ಕಷ್ಟ. ನಂಗೆ ಇವತ್ತು ತುಂಬ ಒಂಥರ ನಮ್ಮ ಮನೆ ದೇವರೇ ನನ್ನ ಬಲಬಾಕಿದ್ರೇನೋ ಯಾಕನ ಬಟ್ಟೆ ತಗೊಂಡು ಮೇಲಕ್ಕೆ ಹೋದ್ನಪ್ಪ ಅನಿಸ್ಬಿಡ್ತು. ನಾನು ಆನ್ಲೈನಲ್ಲಿ ಬಟ್ಟೆ ಒಣಗಾಕೋದು ಒಂದು ಆ್ಯಂಗಲ್ ಬರುತ್ತೆ, ಅದನ್ನು ತರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಮೇಲ್ಗಡೆ ಎಲ್ಲೂ ಹೋಗಲ್ಲ ಬಟ್ಟೆ ಒಣಗಾಕೋಕ್ಕೆ. ಯಾಕಂದರೆ ಇವತ್ತು ಆಗಿದ್ದ ಅನುಭವ ಗ್ರಾಚಾರ ಹೇಳೋಕ್ಕಾಗಲ್ಲ ನಮಗೆ. ಯಾಕಂದರೆ ನನಗೆ ಇತ್ತೀಚಿನ ದಿನದಲ್ಲಿ ಶತ್ರುಗಳು ಜಾಸ್ತಿ ಆಗಿಬಿಟ್ಟವ್ರೆ ನನಗೆ. ನನ್ನ ಸೋಷಿಯಲ್ ಮೀಡಿಯಾ, ನನ್ನ ಯೂಟ್ಯೂಬ್ಗೋಸ್ಕರ ನನ್ನ ಸೇಫ್ಟಿ ನಾವು ನೋಡ್ಕೋಬೇಕಲ್ವ. ಅದಕ್ಕೇ ಯಾರಿಗೂ ನಾನೇನು ತೊಂದರೆ ಕೊಟ್ಟಿಲ್ಲ, ಇಲ್ಲ ಯಾರಿಗೂ ನಾನೇನು ಏನೂ ಮಾಡಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಇರುತ್ತಲ್ಲ ಒಂದು ದುರ್ಬುದ್ಧಿಗಳು, ಆ ಬುದ್ಧಿಗಳು ಸ್ವಲ್ಪ ಹಂಗೆ ಮನುಷ್ಯ ಏನಾದರೂ ಒಂದು ಮುಂದಕ್ಕೆ ಬೆಳಿತಾವ್ರೆ ಅಂದರೆ, ನಮ್ಮ ರಿಲೇಷನ್ನಲ್ಲಿ ಯಾರಾದರೂ ಒಬ್ರು ಬೆಳಿತಾವ್ರೆ ಅಂದರೆ ನಮ್ಮ ರಿಲೇಷನಲ್ಲಿ ಸುಮಾರು ಜನಗಳು ಸಹಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ರಿಲೇಷನ್ ಇರೋರೆಲ್ಲ ಬರೀ ಅಸೂಯೆ ಪಡೋರು, ಹೊಟ್ಟೆ ಉರ್ಕೊಳ್ಳೋರು, ಇನ್ನೊಬ್ರು ನೋಡಿ ಶಾಪ ಹಾಕೋರೆ ಜಾಸ್ತಿ ಆಗೋಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದೇ ಒಳ್ಳೆಯದು ಅಂತ ನನಗನ್ನಿಸ್ತು. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ನಮ್ಮ ಅಪ್ಪ ಮಾಡಿದ, ನಮ್ಮ ಅಪ್ಪನ ಆಶೀರ್ವಾದನೋ ಇಲ್ಲ ನಾನು ನಂಬಿರೋ ದೇವರು ಇವತ್ತು ನನ್ನನ್ನು ಅದೊಂದು ಇದರಿಂದ ಪಾರು ಮಾಡ್ತು ಅಂದ್ಕೊತೀನಿ. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನ ಮಗನ್ನ ನೋಡ್ಕೊಳ್ಳೋರು ಯಾರು? ತುಂಬ ಬೇಜಾರಾಯಿತು. ಇನ್ಯಾವತ್ತೂ ನಾನು ಇವತ್ತು ಯಾಕನ ಬಟ್ಟೆ ತಗೊಂಡು ಮೇಲಕ್ಕೆ ಹೋದ್ನೋ ಅನಿಸ್ಬಿಡ್ತು. ನಾನು ಯಾವತ್ತೂ ನನಗೆ ಹಂಗಾಗಿರಲಿಲ್ಲ, ಇವತ್ತು ಆ ಥರ ಆಗೋಗ್ಬಿಡ್ತು. ನಾನು ನೆನಪಿಸ್ಕೊಂಡ್ರೆ ಈಗಲೂ ನನಗೆ ಕೈ ಕಾಲು ನಡುಗ್ತೈತೆ, ಅಷ್ಟು ಒಂದು ನನಗೆ ಭಯ ಆಗೋಯ್ತು. ನೋಡೋಣ, ಏನಾದರೂ ಆನ್ಲೈನಾಗ ಸಿಗಂಗಿದ್ರೆ ಹೌದು ಬಟ್ಟೆ ಒಣಗಾಕೋದು ಆ್ಯಂಗಲ್ ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ಬಟ್ಟೆ ಒಣಗಾಕೋದೇ ಬೇಡ ಅನಿಸ್ಬಿಟ್ಟೈತೆ ನನಗೆ, ಕೆಳಗಡೆನೇ ಒಣಗಾಕೊಂಬಿಡೋಣ ಅನ್ನಿಸ್ತೈತೆ. ಯಾಕಂದರೆ ನಮ್ಮ ಟೈಮ್ಗಳು ಚೆನ್ನಾಗಿಲ್ಲ. ನಮಗೆ ರಿಲೇಷನ್ಗಳು ಕಣ್ಣುಗಳು ಜಾಸ್ತಿ, ರಿಲೇಷನ್ಗಳು ಸಹಿಸ್ಕೊಳ್ಳಲ್ಲ. ಕೆಲವೊಂದು ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಕೆಲವೊಂದು ಜನ ನಮ್ಮ ರಿಲೇಷನಲ್ಲೂ ತುಂಬ ಜನ ಹುರ್ಕೊಳ್ಳೋರವ್ರೆ. ಅದಕ್ಕೋಸ್ಕರ ನಮ್ಮ ಒಂದು ಮನೆ ದೇವ್ರು ಇವತ್ತು ನನ್ನನ್ನು ಕಾಪಾಡವನೆ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನೋವು ಕೊಡೋಲ್ಲ, ಯಾರ ಹತ್ರನೂ ಹೋಗಿ ನಾನು ಇದು ಮಾಡೋಕ್ಕೋಗಲ್ಲ. ಆದರೆ ನನ್ನ ಪಾಡಿ ನನ್ನ ಮಗನ ಸಾಕೊಂಡು ನಾನು ಎಲ್ಲೋ ಜೀವನ ಮಾಡ್ತಾಯಿದ್ದೀನಿ. ಇವತ್ತೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನನ್ನ ಮಗನ ಯಾರು ನೋಡ್ಕೊಳ್ಳೋರು, ಯಾರು ಸಾಕೋರು? ಅದೊಂದು ನನಗೆ ತುಂಬ ಬೇಜಾರು. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಆದಾಗ ಎಷ್ಟು ನೋವಾಗ್ತೈತಿ. ಒಬ್ಬೊಬ್ಬರೇ ಇರ್ತೀವಲ್ವ ನಾವು, ಈ ಥರ ಎಲ್ಲ ಆದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವ. ಅದು ಕೆಳಗಡೆ ಮ್ಯಾಲಿಂದ ಕೆಳಗೆ ನೋಡ್ಬಿಟ್ರೇ ಭಯ ಆಗುತ್ತೆ. ನಾನು ಇಣುಕು ನೋಡೋಕ್ಕೆ ಹೋಗಲ್ಲ ಜಾಸ್ತಿ, ಅಷ್ಟು ಭಯ ಆಗುತ್ತೆ. ಗೋಡೆ ಸ್ವಲ್ಪ ಎತ್ತರ ಇಡಿಸ್ಬಿಟ್ಟಿದ್ರೆ ಸರೋಗ್ಬಿಡೋದು. ಆ ಗೋಡೆ ಸ್ವಲ್ಪ ತಗ್ಗಿರೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೈಕಾಲು ನಡುಗುತ್ತೆ ಮೇಲ್ಗಡೆ, ಅಷ್ಟು ಒಂದು ಭಯ ಆಗೋಯ್ತು ಇವತ್ತು. ತುಂಬ ಹೊತ್ತಿಂದ ತುಂಬ ಕೈಕಾಲು ನಡುಗ್ತಿತ್ತು. ಅದಕ್ಕೋಸ್ಕರ ಯಾಕೋ ಇವತ್ತು ಒಂದು ವೀಡಿಯೋ ಮಾಡಾಕ್ದೆ ನಾನು ಅಷ್ಟೇ. ಏನು ಮಾಡೋಕ್ಕಲ್ಲ, ಅವ್ರವ್ರ ಅನುಕೂಲ ತಕ್ಕನಾಗ ಅವ್ರು ಮಾಡಿಸ್ಕೊಂಡಿರ್ತಾರೆ. ನಾವು ಒಂದು ಸ್ವಲ್ಪ ಹುಷಾರಾಗಿದ್ದರೆ ನಮ್ಗೆ ಒಳ್ಳೆಯದು ಅಂತ ನನಗನ್ನಿಸ್ತು. ಏನೋ ನಮ್ಮ ಮನೆ ದೇವ್ರು ನನ್ನ ಕಾಪಾಡ್ದ ಇವತ್ತು.